ನೋ ಪೇ ಓನ್ಲಿ ಕ್ಯಾಶ್ ಅಂತ ತೆರಿಗೆ ನೋಟಿಸ್ಗೆ ಹೆದರಿರೋ ವ್ಯಾಪಾರಿಗಳು ನಗದು ವ್ಯಾಪಾರದತ್ತ ವಾಲಿದ್ದಾರೆ. ಯಾವ ಪೇ ಆದರೂ ಸರಿ, ದುಡ್ಡು ತಗೊಂಡ್ರೂ ಕೂಡ ತೆರಿಗೆ ಕಟ್ಟಲೇಬೇಕು ಅಂತ ನಿನ್ನೆ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟಪಡಿಸಿತ್ತು. ಆದರೆ ಈಗ ತೆರಿಗೆ ಇಲಾಖೆಯ ನೋಟಿಸ್ಗೆ ವ್ಯಾಪಾರಿಗಳು ಉತ್ತರಿಸದೇ ಹೋದರೆ ಮುಂದಿನ ಕ್ರಮ ಏನು ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಗಾಳಿ ಒಳಗೆ ಮಯ ಒಳಗೆ ಈ ಕಚರಾ ಒಳಗೆ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಾವೇನ್ ಸೌಕರ್ಯ ಇಲ್ಲ, ನಾವು ಬಡವರು. ನಮ್ಗೆಲ್ಲ ಫೈನ್ ಹಾಕಿದ್ರೆ ನಿವೇದನ ಹಾಕಿದ್ವಿ. ಅದೇ ನಿವೇದನ ನಮ್ಗೆ ಕೊಟ್ಟಿರೋದು. ಅದೇ ಕೊಟ್ಬಿಟ್ಟು ನಮ್ಗೆ ಫೈನ್ ಹಾಕಿದ್ರೆ ನಾವು ಹೆಂಗ್ ಹೋಗಿ ಕೊಡೋದು. ಎರಡನೇ ನೋಟಿಸ್ಗೆ ಉತ್ತರಿಸದಿದ್ರೆ ಬರುತ್ತೆ ಮೂರನೇ ನೋಟಿಸ್. ಮೂರನೇ ನೋಟಿಸ್ಗೆ ಉತ್ತರಿಸದಿದ್ರೆ ಫೈನಲ್ ಆರ್ಡರ್ಗೆ ನೋಟಿಸ್. ಈಗಾಗಲೇ ವ್ಯಾಪಾರಿಗಳು ಯಾವುದೇ ರೂಪದಲ್ಲಿ ವಹಿವಾಟು ನಡೆಸಿದ್ರೂ ತೆರಿಗೆ ಕಟ್ಟಲೇಬೇಕೆಂದು ಸ್ಪಷ್ಟಪಡಿಸಲಾಗಿದೆ. ಆಲ್ರೆಡಿ ಕಾಂಡಿಮೆಂಟ್ಸ್, ಬೇಕರಿ ಮಾಲೀಕರಿಗೆ ಜಿಎಸ್ಟಿ ಕಟ್ಟಲು ನೋಟಿಸ್ ಕೊಡಲಾಗಿದೆ. ವ್ಯಾಪಾರಿಗಳು ಮೊದಲ ನೋಟಿಸ್ಗೆ ಉತ್ತರ ಕೊಡದಿದ್ರೆ ಎರಡನೇ ನೋಟಿಸ್ ನೀಡಲಾಗುತ್ತೆ. ಅದಕ್ಕೂ ಉತ್ತರ ಕೊಡದಿದ್ರೆ ಮೂರನೇ ನೋಟಿಸ್ನ ಇಲಾಖೆ ಕಳಿಸುತ್ತೆ. ಒಂದ್ ವೇಳೆ ಅದಕ್ಕೂ ವ್ಯಾಪಾರಿಗಳು ಉತ್ತರ ಕೊಡದಿದ್ರೆ ಫೈನಲ್ ಆರ್ಡರ್ ನೋಟಿಸ್ ಕೊಟ್ಟು ತೆರಿಗೆ ಇಲಾಖೆ ಕ್ರಮ ಕೈಗೊಳ್ಳಲಿದೆ. ಅಕಸ್ಮಾತ್ ಮೆಡಿಕಲ್ ಎಮರ್ಜೆನ್ಸಿ, ಆರೋಗ್ಯ ಸಮಸ್ಯೆ ಇದ್ರೆ ಅದನ್ನ ಗಮನಕ್ಕೆ ತರಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ. ಸಪೋಸ್ ಅವರು ಆ 15 ದಿನದಲ್ಲಿ ರಿಪ್ಲೈ ಫೈಲ್ ಮಾಡದೆ ಹೋದರೆ, ಅವರು ತಮ್ಮ ಪ್ರತ್ಯುತ್ತರವನ್ನು ನೀಡದೆ ಹೋದಲ್ಲಿ ಇನ್ನೂ ಒಂದು ಅವಕಾಶ ಕೊಡ್ತೇವೆ. ಈ ಥರ 3 ಬಾರಿ ಅವಕಾಶವನ್ನು ಕೊಟ್ಟು ಅವರು ಇದಕ್ಕೆ ನಮ್ಮ ನೋಟಿಸ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಕೊಡದೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಫೈನಲ್ ಒಂದು ನೋಟಿಸ್ ಕೊಟ್ಬಿಟ್ಟು ಯಾಕೆ ನಾವು ಸೂಚಿಸಿರುವಂಥ ಈ ಒಂದು ಟರ್ನ್ ಓವರ್ ಮೇಲೆ ತೆರಿಗೆಯನ್ನು ವಿಧಿಸಬಾರ್ದು ಅನ್ನುವಂತಹ ಶೋಕಾಸ್ ನೋಟಿಸ್ ಏನಿದೆ ಅದನ್ನು ಅನಿವಾರ್ಯವಾಗಿ ನಾವು ಆರ್ಡರ್ ರೂಪದಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಕಾಂಟೆಸ್ಟ್ ಮಾಡೋದಾದರೆ ಇದು ನನಗೆ ಅನ್ವಯಿಸೋದಿಲ್ಲ, ಇದು ತಪ್ಪಾಗಿ ಮಾಡಿದ್ದಾರೆ ಆದೇಶ ಅಂತ ಅನ್ನೋದಾದರೆ ಇದರ ವಿರುದ್ಧವಾಗಿ ಮನವಿಗಳ ಜಂಟಿ ಆಯುಕ್ತರು ಏನಿರ್ತಾರೆ ಅವ್ರ ಎದುರುಗಡೆ ನಾವು ಒಂದು ಮನವಿಯನ್ನು ಸಲ್ಲಿಸಬಹುದಾಗಿದೆ, ಅಪೀಲ್. ತೆರಿಗೆ ಇಲಾಖೆ ಕೊಟ್ಟಿರೋ ನೋಟಿಸ್ಗೆ ತಿರುಗಿ ಬಿದ್ದಿರೋ ವ್ಯಾಪಾರಿಗಳು ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ಕರ್ನಾಟಕ ಕಾರ್ಮಿಕ ಪರಿಷತ್ ಅಧ್ಯಕ್ಷ ರವಿ ಶೆಟ್ಟಿ ಬೈಂದೂರು ಹೂ ಮತ್ತು ಪ್ರತಿಭಟನೆಯ ಕರಪತ್ರ ಹಂಚಿ ಬಂದ್ಗೆ ಬೆಂಬಲಿಸಲು ಮನವಿ ಮಾಡಿದ್ರು. ನಾಳೆಯಿಂದ ಕಾಂಡಿಮೆಂಟ್ಸ್, ಬೇಕರಿ ಮತ್ತು ಸಣ್ಣ ಅಂಗಡಿಗಳಲ್ಲಿ ಹಾಲು ಉತ್ಪನ್ನ ಸಿಗೋದು ಡೌಟ್. ಹಾಲು ಉತ್ಪನ್ನ ಮಾರಾಟ ಬಂದ್ ಮಾಡಿ ಹೋರಾಟಕ್ಕೆ ವ್ಯಾಪಾರಿಗಳು ಸಜ್ಜಾಗಿದ್ದಾರೆ. ಇನ್ನು ಪ್ರತಿಭಟನೆಗೆ ಕರೆಕೊಟ್ಟ ಸಣ್ಣ ಉದ್ದಿಮೆದಾರರಲ್ಲೇ ಒಡಕು ಮೂಡಿದೆ. ಕಾರ್ಮಿಕ ಪರಿಷತ್ ಜುಲೈ 25ರಂದು ಬಂದ್ಗೆ ಕರೆಕೊಟ್ರೆ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ದಿಮೆದಾರರ ಒಕ್ಕೂಟ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳಿದೆ. 25ರ ಬದಲು ಜುಲೈ 24ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ. 24ನೇ ತಾರೀಕು ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ಮಧ್ಯಾಹ್ನ 1 ಗಂಟೆವರೆಗೂ ನಮ್ಮ ಪ್ರತಿಭಟನೆ ಈಡೇರುತ್ತೆ. ಆ ಸಂಘಟನೆ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲ್ಲ. ನಮ್ಮ ಸಂಘಟನೆಯ ಹೋರಾಟ 24ನೇ ತಾರೀಕು. ಸರ್, ಹೋರಾಟ ಮಾಡಲಿ, ಒಂದು ಕೈಗಿಂತ 2-3 ಕೈ ಸೇರಿದರೆ ಭಾಳ ಒಳ್ಳೆಯದು. ಗೊಂದಲ ಸೃಷ್ಟಿ ಮಾಡೋದು ಬೇಡ. ಯಾಕೆಂದರೆ ಅತೃಪ್ತ ಆತ್ಮಗಳು ಅಂತ ಹೇಳ್ತೀವಿ, ಕೆಲವು ಅತೃಪ್ತ ಆತ್ಮಗಳು ಮಾಡ್ತಾರೆ. ಹೇಗೆ ಒಂದೊಂದು ಅಕ್ಕಿಯಲ್ಲಿ ಕಲ್ಲು ಬರ್ತದೋ ಹಾಗೆ ಕಲ್ಲುಗಳಿರುತ್ತೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಒಂದ್ ರೀತಿ ವ್ಯಾಪಾರಿಗಳಿಗೆ ಒಳ್ಳೇದಾಗಿತ್ತು. ಆದ್ರೀಗ ಲಕ್ಷಗಟ್ಟಲೆ ತೆರಿಗೆ ನೋಟಿಸ್ ಬಂದಿರೋ ವ್ಯಾಪಾರಿಗಳು ಅದಕ್ಕೆ ಉತ್ತರ ಕೊಡಲೇಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ತೆರಿಗೆ ಕಿತ್ತಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಪ್ರಗತಿ ಜೊತೆ ಸತ್ತಾ ಮತ್ತು ಭರತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.